ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಮೀಶೋಯಿಂದ ಒಂದು ಪಾರ್ಸೆಲ್ ತರಿಸಿದ್ದೀನಿ. ಯಾವುದೇ ಬಟ್ಟೆ ಅಲ್ಲ ಇದು. ಏನು ತರಿಸಿದ್ದೀನಿ, ಏನು ಎತ್ತ ಎಲ್ಲನೂ ನೋಡೋಣ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ರಿಟರ್ನ್ ಪ್ರಾಡಕ್ಟ್ ಇತ್ತು, ಅದನ್ನು ನಾನು ರಿಟರ್ನ್ ಮಾಡಿದ್ದೆ. ನಾನು ರಿಟರ್ನ್ ಮಾಡಿಲ್ಲ, ಎಕ್ಸ್ಚೇಂಜ್ ಮಾಡಿದೆ. ಅದೇ ಒಂದು ದುಡ್ಡಲ್ಲಿ ನಾನು ಬೇರೆ ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದೆ. ಈ ಥರ ಆಪ್ಷನ್ ಇದೆ ಅಂತ ನನಗಿದೆ ಫಸ್ಟ್ ಗೊತ್ತಾಗಿದ್ದು. ಎಷ್ಟೋ ಸಲ ಮೀಶೋಯಿಂದ ಕುರ್ತಿಗಳು, ಬಟ್ಟೆಗಳು ಎಲ್ಲ ತರಿಸ್ಕೊಂಡಿದ್ದೀನಿ. ಬಟ್ ಈ ಥರ ಆಫರ್ ಇದೆ ಅಂದರೆ, ಈ ಥರ ಒಂದು ಅಂದರೆ ಎಕ್ಸ್ಚೇಂಜ್ಗೆ ಬೇರೆ ನಾವು ಪ್ರಾಡಕ್ಟ್ನ ಆರ್ಡ್ರ್ ಮಾಡ್ಬೋದು ಅಂತ ಇದೇ ಫಸ್ಟ್ ಟೈಮ್ ಗೊತ್ತಾಗಿದ್ದು ನನಗೆ. ಅದಕ್ಕೆ ನಾನು ಬೇರೆ ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ. ಇದೇನು ಅಂತ ಓಪನ್ ಮಾಡಿ ತೋರಿಸ್ತೀನಿ. ಇದ್ರ ರೇಟ್ ಎಷ್ಟು ಎಲ್ಲನೂ ಹೇಳ್ತೀನಿ. ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಇವಾಗ ಓಪನ್ ಮಾಡ್ತೀನಿ. ಇದ್ರ ಮೀಶೋ ಪ್ಯಾಕಿಂಗು ಎಷ್ಟು ಸೇಫಾಗಿ ಮಾಡ್ತಾರೆ ಅಂದರೆ, ಪ್ರಾಡಕ್ಟು ಎಲ್ಲೂ ಹಾಳಾಗಬಾರ್ದು ಅಂತ. ನಾನು ತರಿಸಿದ್ದು ಕಿಚನ್ಗೆ. ಏನು ಅಂತ ಹೇಳ್ತೀನಿ, ಓಪನ್ ಮಾಡಿ ತೋರಿಸ್ತೀನಿ. ನಾನು ಇದೊಂದೇ ಬಾಕ್ಸ್ ಅಂತ ಅಂದ್ಕೊಂಡಿದ್ದೆ, ಮತ್ತು ಇದ್ರೊಳಗೆ ಇನ್ನೊಂದು ಬಾಕ್ಸ್ ಇದೆ ನೋಡಿ. ಎಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಮತ್ತು ಎಷ್ಟು ಸೇಫಾಗೆ, ಅಂದರೆ ಪ್ರಾಡಕ್ಟ್ ಯಾವುದು ಡ್ಯಾಮೇಜ್ ಆಗಬಾರ್ದಲ್ವ, ಅದಕ್ಕೆ ತುಂಬ ಸೇಫಾಗೆ ಅದನ್ನು ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಅಂದರೆ ತುಂಬ ದೂರದಿಂದ ಬರ್ತಾ ಇರುತ್ತೆ, ಸೊ ತುಂಬ ಸೇಫಾಗಿ ಬರಬೇಕಲ್ವ. ಇಲ್ಲಾಂದರೆ ಪ್ರಾಡಕ್ಟು ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಸೊ ನೋಡಿ, ಈ ಕವರ್ನ ಎಷ್ಟು ಚೆನ್ನಾಗಿ, ನಾನು ಒಂದೇ ಬಾಕ್ಸ್ ಅಂದ್ಕೊಂಡಿದ್ದೆ, ಒಳಗೆ ಇನ್ನೊಂದು ಬಾಕ್ಸ್ ಇದೆ. ಇದು ಕಂಪ್ನಿ ನೇಮ್ ಅನಿಸುತ್ತೆ ಮೋಸ್ಟ್ಲಿ. ನಾನು ತರಿಸಿದ್ದು ಗ್ಲಾಸು ಕಾಫಿ ಕಪ್ಸು. ತುಂಬ ದಿನದಿಂದ ಅಂದ್ಕೊತಿದ್ದೆ ತರಿಸ್ಬೇಕು ಅಂತ, ಬಟ್ ನನಗೆ ತುಂಬಾ ಇಷ್ಟ ಆಗೋಯಿತು. ಆದರೆ ತುಂಬ ಸೇಫಾಗಿ ಇಟ್ಕೋಬೇಕು. ಚಿಕ್ಕ ಮಕ್ಕಳಾದರೆ ಕಾಫಿ ಕುಡಿಯುವಾಗ, ಹಾಲು ಕುಡಿಯುವಾಗ ಬೀಳಿಸ್ಬಿಡ್ತಾರೆ. ತುಂಬಾ ಹುಷಾರಾಗಿ ಇಟ್ಕೋಬೇಕಾಗುತ್ತೆ. ಒಂದು ಸಲ ಎತ್ತಾಕರ್ಸಕ್ಕೆ ಹೊಡೆದೋಗ್ಬಿಡುತ್ತೆ. ಗ್ಲಾಸ್ ಅಲ್ವಾ, ನನಗಂತೂ ತುಂಬಾ ಇಷ್ಟ ಆಗೋಯಿತು ಈ ಒಂದು ಪ್ರಾಡಕ್ಟು. ನನಗೆ ನೋಡಿ 6 ಕಪ್ಸ್ ಬಂದಿದೆ. ಕಾಫಿ, ಗ್ರೀನ್ ಟೀ, ಬ್ಲ್ಯಾಕ್ ಟೀ, ಬಿಸಿನೀರು ಎಲ್ಲನೂ ಕುಡಿಬೋದು. ನಿಜವಾಗ್ಲೂ ಒಂದು ದೊಡ್ಡದೊಂದು ಗ್ಲಾಸ್ ಇಡಿಸುತ್ತೆ. ಕಾಫಿಗೆ ಬೆಟರ್, ಚೆನ್ನಾಗಿದೆ, ಬಟ್ ತುಂಬ ಸೇಫಾಗಿ ಇಟ್ಕೋಬೇಕಾಗುತ್ತೆ. ನನಗೆ 6 ಕಪ್ ಬಂದಿದ್ದಾವೆ ಇವು. ಇದ್ರ ಬೆಲೆ ಕೂಡ ಹೇಳ್ತೀನಿ ಬನ್ನಿ ಮುಂದೆ. ನನಗಂತೂ ತುಂಬಾ ಇಷ್ಟ ಆಗೋಯಿತು. ಆದರೆ ತುಂಬ ಸೇಫಾಗಿ ಇಟ್ಕೋಬೇಕು. ಎಲ್ಲಾದರೂ ಕೆಳಗಡೆ ಬಿದ್ದುಬಿಟ್ರೆ ಹೊಡೆದೋಗ್ಬಿಡುತ್ತೆ. ಅಂದರೆ ಗಾಜಿನ ಲೋಟ ಅಂದರೆ ಹೊಡೆದೋಗೇ ಹೋಗುತ್ತೆ ಅಲ್ವಾ. ಬಟ್ ನಾವು ಅದನ್ನು ಹೇಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು. ಗ್ಲಾಸಿನ ಲೋಟ ಡ್ಯಾಮೇಜ್ ಆಗಬಾರ್ದು ಅಂತ ತುಂಬಾ ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಇವಾಗೆಲ್ಲ ಇದನ್ನೆಲ್ಲ ಒಂದು ಸಲ ವಾಶ್ ಮಾಡಿಕೊಂಡು ನಾನು ಕಿಚನ್ಗೆ ತೊಗೊತೀನಿ. ಸೊ ಯಾವ ಪ್ರಾಡಕ್ಟ್ ತರಲಿ ಫಸ್ಟ್ ನಾವು ವಾಶ್ ಮಾಡಿ ತೊಗೊಂಡ್ರೆ ಬೆಟರು. ಸೊ ಎಲ್ಲರೂ ತೆಗ್ದು ನೋಡ್ತಾಯಿದ್ರು. ತುಂಬ ಸೇಫಾಗಿ ಇಟ್ಕೋಬೇಕಲ್ವ. ನನಗೂ ತುಂಬಾ ಇಷ್ಟ ಆಯಿತು ಈ ಪ್ರಾಡಕ್ಟು. ನನಗೆ ಇದ್ರ ಬೆಲೆ ಬಂದು 300 ರುಪೀಸಿಂದು. ನಾನು ರಿಟರ್ನ್ ಮಾಡಿದ್ದು ಒಂದು ಟಾಪ್, ಅದು ಕುರ್ತಿ ಅಷ್ಟು ಚೆನ್ನಾಗಿದ್ದಿಲ್ಲ, ಅದ್ರ ಕ್ವಾಲಿಟಿ ಚೆನ್ನಾಗಿದ್ದಿಲ್ಲ. ನಿಜವಾಗ್ಲೂ ಅದ್ರ ವೀಡಿಯೋ ಮಾಡಿ ನಾನು ಹಾಕಬೇಕಿತ್ತು, ಬಟ್ ಹಾಕೋಕ್ಕಾಗಿಲ್ಲ, ವೀಡಿಯೋನೂ ಮಾಡೋಕ್ಕಾಗಿಲ್ಲ. ಆ ಕುರ್ತಿ ನನಗೆ 281 ರೂಪಾಯಿಗೇನೋ ಆ ಕುರ್ತಿ ಸಿಕ್ಕಿತ್ತು. ಅದ್ರ ಮೇಲ್ಗಡೆ ಇರೋ ದುಡ್ಡನ್ನ ನಾನು ಅವರು ಕ್ಯಾಶ್ ಆನ್ ಡೆಲಿವರಿ ಮಾಡ್ತಾರಲ್ವ, ಸೊ ಅವಾಗ ನಾನು ಅದನ್ನು ಅವ್ರಿಗೆ ಕೊಟ್ಟೆ. ನನಗೆ 300 ರುಪೀಸಿಗೆ ಈ ಒಂದು ಪ್ರಾಡಕ್ಟ್ ಸಿಕ್ತು. ತುಂಬಾ ಚೆನ್ನಾಗಿದೆ, ತೊಗೊಬೋದು. ನನಗಂತೂ ತುಂಬ ಇಷ್ಟ ಆಗೋಯಿತು. ನಾನು ಶೆಲ್ಫ್ ಮೇಲೆ ಈ ಥರ ಜೋಡಿಸಿದ್ದೀನಿ ನೋಡಿ, ಸಿಂಪಲ್ಲಾಗಿ. ಅಂದರೆ ಇಲ್ಲಿ ಯಾರು ಜಾಸ್ತಿ ಕೈ ಹಾಕೋದಿಲ್ಲ, ಆ ಥರ ಜಾಗದಲ್ಲಿ ಜೋಡಿಸ್ಕೊಂಡ್ರೆ ಬೆಟರು. ತುಂಬ ಜಾಸ್ತಿ ಕಾಫಿನೇ ಇಡ್ಸುತ್ತೆ ಇದಕ್ಕೆ. ಇಲ್ಲ ಬಿಸಿನೀರು ಕುಡಿಯೋರು ಕುಡಿಬೋದು. ದೊಡ್ಡ ಲೋಟದಲ್ಲಿ ಇಡ್ಸುತ್ತೆ, ಅಂದರೆ ಜಾಸ್ತಿ ಕಾಫಿ ಕುಡಿಯೋರು ಕುಡಿಬೋದು. ಇದ್ರ ತುಂಬ ಕುಡಿಯೋಕ್ಕಾಗಲ್ಲ ಅಂದರೆ ಕಡಿಮೆನೂ ಕುಡಿಬೋದು. ಚೆನ್ನಾಗಿದೆ ಪ್ರಾಡಕ್ಟು, ನನಗೆ ತುಂಬಾ ಇಷ್ಟ ಆಯಿತು.
ಹಾಗೆ ಕಪ್ಪು ಮನೆಗೆ ತಂದಮೇಲೆ ಒಂದು ಸಲ ಕಾಫಿ ಮಾಡ್ಕೊಂಡು ಅದ್ರಲ್ಲಿ ಹಾಕೊಂಡು ಕುಡಿಬೇಕಂತ ಮಕ್ಳಿಗೆ ಆಸೆ. ಅದು ಕಾಫಿ ಮಾಡಿದ ತಕ್ಷಣವೇ ಮನೆಯವ್ರಿಗೆ ಕಾಫಿ ಮಾಡಿಕೊಟ್ಟೆ ಫಸ್ಟು. ಸೊ ಅದ್ರಲ್ಲಿ ಕುಡಿಬೇಕು ಅಂತ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಈ ಪ್ರಾಡಕ್ಟು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್. ಆ ಗ್ಲಾಸ್ ಲೋಟದಲ್ಲಿ ಕಾಫಿ ನೋಡೋಕ್ಕೆ ಇವತ್ತು ಖುಷಿ ಆಗ್ತಾಯಿದೆ. ಕುಡಿಯೋಕೆ ಯಾವ ಥರ ಆಗುತ್ತೆ ಗೊತ್ತಿಲ್ಲ, ಬಟ್ ಏನೋ ತುಂಬ ಇಷ್ಟ ಆಗ್ತಿದೆ. ಬಾಯ್ ಬಾಯ್.